ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ಲರಿಗೂ. ಬರ್ರಿ, ಇವತ್ತು ರಾತ್ರಿ ಊಟಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ದೋಸೆ ಮಾಡ್ಕೊಳಕತ್ತಿದ್ನಿ. ಆ ದೋಸೆಗೆ ಇಲ್ಲಿ ಕೊಬ್ಬರಿ ಸಾರು ಮಾಡ್ಕೊಂಡಿದ್ದೀನಿ. ಈ ಕೊಬ್ಬರಿ ಸಾರು ಮತ್ತು ಅದರ ಜೊತೆಗೆ ಈಗ ದೋಸೆ ಮಾಡಾಕತ್ತೀನಿ. ದೋಸೆ ಗೋಧಿ ಹಿಟ್ಟಿಂದು. ಇದಕ್ಕೆ ಏನೇನು ತೊಗೊಂಡಿನಿ ಅಂದ್ರೆ, ನಾನು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ. ಹಂಗೆ ಇಲ್ಲಿ ಈ ಥರನಾದಂಥ ಎಳೆ ಸೌತೆಕಾಯಿ ತೊಗೊಂಡಿನಿ. ಈ ಸೌತೆಕಾಯಿನ ತೊಳೆದ್ಬಿಟ್ಟು ಹಿಂಗೆ ಸಣ್ಣದು, ಭಾಳ ದಪ್ಪದಲ್ಲ, ಹಿಂಗೆ ಮೀಡಿಯಮ್ ಸೈಜಿಂದರಲ್ಲೇ ನಾನು ಹೆರಿಯೋ ಮನೆಯಲ್ಲಿ ಹಿಂಗೆ ಹೆರೆದಿಟ್ಕೊಂಡೀನಿ. ಹೆರಿಯೋದಂತೀವಿ ನಾವು ನಮ್ಮ ಭಾಷೆಯಲ್ಲಿ, ನೀವೇನಂತೀರಿ ನೋಡಿರಿ, ಕೆಲವೊಬ್ರು ತುರಿಯೋದಂತಾರೆ. ಹಂಗೆ ಸಣ್ಣ ಅಂದ್ರಲ್ಲೇ ತುರಿದಿಟ್ಕೊಂಡಿದ್ದೀನಿ 2 ಸೌತೆಕಾಯಿನ. ಹಂಗೆ ಇಲ್ಲೊಂದು ಸ್ವಲ್ಪ ಉಳ್ಳಿಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಕುಟ್ಟಿಟ್ಕೊಂಡಿನಿ. ಹಂಗೆ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು, ಅಜ್ವಾನ್ ಕಾಳು ಅಥವಾ ಓಮ್ ಕಾಳು ಅಂತೀವಲ್ಲ ಅದು, ಮತ್ತು ಸ್ವಲ್ಪ ಜೀರಿಗೆ. ಈಗ ನಾ ಹೆಂಗೆ ಮಾಡ್ತಾನಂದ್ರೆ ನೋಡಿರಿ, ನಮ್ಮ ಮನ್ಯಾಗ ಹಿಂಗೆ ಅವಸರ ಅದು ಆಗಿತ್ತಂದ್ರೆ, ಅಥವಾ ಏನೋ ತಿಂದು ಬೇಜಾರಾಗಿದ್ರೆ, ಬೇರೆ ಬೇಕು ಅನ್ಸಿದಾಗ ದಿಢೀರ್ನಂಗೆ ಇಂಥ ಗೋಧಿ ಹಿಟ್ಟು ಜೋಳದ ಹಿಟ್ಟನ್ನು ಬಳಸಿ ದೋಸೆ ಮಾಡ್ತಿರ್ತೀವಿ. ಇವತ್ತು ನಾನು ಜೋಳದ ಹಿಟ್ಟು ಹಾಕಿಲ್ಲ, ಬರೀ ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಉಪ್ಪು, ಅಜ್ವಾನ್ ಕಾಳು ತಿಕ್ಕಿಟ್ಕೊಂಡಿದ್ದೀನಿ ಮತ್ತು ಜೀರಿಗೆ, ಇವು ಮೂರನ್ನು ಹಾಕ್ಕೊಳಕತ್ತೀನಿ. ಹಂಗೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಕುಟ್ಕೊಂಡು ಮತ್ತು ಉಳ್ಳಿಗಡ್ಡಿ ಎಲ್ಲನೂ ತೊಗೊಂಡಿವಲ್ರಿ, ಅವೆಲ್ಲವನ್ನು ಹಾಕ್ಕೊಂಡು ಈಗ ಚಲೋ ಹೊತ್ತಂಗೆ ಹಿಟ್ಟಿನ ಜೊತೆ ಒಂದು ಸತೆ ಇದನ್ನು ಡ್ರೈ ಮಿಕ್ಸ್ ಅಂತೀವಲ್ಲ, ಹಂಗೆ ಒಣ ಹಿಟ್ಟಿನ ಜೊತೆ ಒಂದು ರೌಂಡ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಮಿಕ್ಸ್ ಆದ್ಮೇಲೆ ಇವಾಗ ಇದಕ್ಕೆ ನಾವು ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ಎಲ್ಲ ಉಳ್ಳಿಗಡ್ಡಿ ಅದು ಎಲ್ಲ ಮಿಕ್ಸ್ ಆಗೈತಿ. ಈಗ ಇದನ್ನು ನೀರು ಹಾಕಿ ಕಲಿಸ್ಕೊತೀನಿ ನೋಡ್ರಿ. ಈಗ ದೋಸೆ ಹಾಕಕ್ಕೆ ಬರುವಂಗೆ ನಾವು ಹಿಟ್ಟನ್ನು ಹಿಂಗೆ ಕಲಿಸ್ಕೋಬೇಕು. ಇವಾಗ ಇದು ನೋಡ್ರಿ ಹಿಂಗಾಗೈತಿ. ನೋಡಕ್ಕೆ ಗಟ್ಟಿ ಅನಿಸ್ತೈತಿ, ಅದ್ರ ನಾವು ಉಳ್ಳಿಗಡ್ಡಿ ಅದು ಹಾಕಿವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿರಿ. ಈಗ ಬೇಕಾದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ನೀರು ಸೇರಿಸ್ಕೊಳತ್ತೀನಿ. ಇವಾಗ ನಮ್ದು ಹಿಟ್ಟು ರೆಡಿಯಾಗಿ ನೋಡಿರಿ. ನಮ್ದು ದೋಸೆ ಹಾಕಕ್ಕೀಗ ಹಿಟ್ಟು ರೆಡಿ ಆಯಿತು. ಹಿಂಗೆ ಇಷ್ಟಿರ್ಬೇಕು ನೋಡಿ, ಸಾಕು. ಇವಾಗ ಹಿಟ್ಟು ರೆಡಿ ಆಗೈತಿ. ಇದನ್ನೇ ನೆನೆಯಕ್ಕೆ ಬಿಡೋ ಅವಶ್ಯಕತೆನೇ ಇಲ್ಲ. ನೀವು ಬೇಕಾದ್ರೆ ನೆನೆಸ್ಬೋದು, ಇಲ್ಲಾಂದ್ರೆ ಡೈರೆಕ್ಟಾಗಿ ಹಂಗೇನೂ ಹಾಕ್ಬೋದು. ನಾನು ಇಲ್ಲೇನು ಭಾಳ ಹೊತ್ತು ಬಿಡ್ತಿಲ್ಲ, 1-2 ನಿಮಿಷ ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡಿನಿ, ಹಂಚಿಕೆ ಹಾಕಿ ಇಟ್ಕೊತೀನಿ ಅಷ್ಟೇ ನೋಡಿರಿ. ಇವಾಗ ಇದು ಹಿಟ್ಟನ್ನು ಒಂದು 5 ನಿಮಿಷ 10 ನಿಮಿಷ ಸಾಕಷ್ಟೇ ಬಿಟ್ಟಿದ್ದೆ ನಾನು. ಈಗ ಇದಕ್ಕೆ ದೋಸೆ ಹಾಕಕ್ಕೆ ನಾನಿಲ್ಲೇ ಆಲ್ರೆಡಿ ಹಂಚಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾನು ಸೌತೆಕಾಯಿ ತುರಿದಿಟ್ಕೊಂಡಿದ್ನೆಲ್ಲ, ಅದೆಲ್ಲ ಸೌತೆಕಾಯಿನೂ ಅದಕ್ಕೆ ಹಾಕ್ಕೊಳಕತ್ತೇನೆ. ಹಾಕ್ಕೊಂಡು ಒಂದು ಸತಿ ಇನ್ನೊಂದು ಸತಿ ಅದನ್ನು ಚಲೋ ಹೊತ್ತಂಗೆ ಹಿಂಗೆ ಕಲಿಸ್ಕೊಂಡ್ಬಿಡೋಣ. ಇಷ್ಟೇ. ಇವಾಗಿದೆ ಹಿಟ್ಟು ಪೂರ್ತಿ ದೋಸೆ ಹಾಕಕ್ಕೆ ರೆಡಿ ಆಗೈತಿ. ಈಗ ನಮ್ದಿಲ್ಲೇ ದೋಸೆ ಹಂಚಕ್ಕಾದೈತಿ. ಅದಕ್ಕೆ ನೀರು ಹಚ್ಚಿ ಒರೆಸ್ಕೊಂಡೇನಿ. ಒರೆಸ್ಕೊಂಡ್ಮೇಲೆ ಈಗ ಎಣ್ಣೆ ಹಚ್ಕೊಂಡೇನಿ ನೋಡಿ. ಎಣ್ಣೆ ಹಚ್ಚಾದ್ಮೇಲೆ ಇನ್ನೊಂದು ಸತಿ ಇದನ್ನು ಈ ರೀತಿ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಬಿಟ್ರೆ ನೋಡಿ. ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗ ಎಣ್ಣೆ ಹಚ್ಕೊತೀನಿ. ಇದು ನಾನ್ಸ್ಟಿಕ್ ತವ ಅಲ್ರಿ, ಹಂಗಾಗಿ ಎಣ್ಣೆ ಹಚ್ಚಾತೀನಿ. ಹಚ್ಚಾದ್ಮೇಲೆ ಇವಾಗ ನಮ್ದೇನು ಇಲ್ಲಿ ದೋಸೆ ಹಿಟ್ಟು ಕಲಿಸಿ ಇಟ್ಕೊಂಡಿದ್ವಲ್ಲ, ಈ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ್ರೆ ದೊಡ್ಡದು, ಇಲ್ಲ ಸಣ್ಣ ಬೇಕಾದ್ರೆ ಸಣ್ಣದು ಸೈಜ್ ಮೇಲೆ ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ಇವನ್ನ ಜಾಸ್ತಿ ನಾವು ರುಬ್ಬಿದ ಹಿಟ್ಟಿನ ಥರ ತೆಳಗೆ ಹಾಕೋಕ್ಕಾಗಲ್ಲ. ಸ್ವಲ್ಪ ಈರುಳ್ಳಿ ಅದು ಹಾಕಿರೋದ್ರಿಂದ ದಪ್ಪನೇ ಹಾಕಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಂಡು 1 ನಿಮಿಷ ಕರೆಕ್ಟಾಗಿ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ರೆಡಿ. ಇವಾಗ ನೋಡ್ರಿ 1 ನಿಮಿಷ ಬಿಟ್ಟಿನಿ ನೋಡಿರಿ, ಕರೆಕ್ಟಾಗಿ ನಮ್ಮ ದೋಸೆ ಬೆಂದೈತಿ. ಈಗ ಇದನ್ನು ನೀವು ತಿರುವಾಗಿ ಕೂಡ ಬೇಯಿಸ್ಕೋಬೋದು, ಇಲ್ಲ ಹಿಂಗೇನು ತೆಗಿಬೋದು. ಯಾಕಂದ್ರೆ ನಾವು ಮೇಲ್ಗಡೆ ಮುಚ್ಚಿ ಬೇಯಿಸಿರ್ತೀವಲ್ಲ, ಹಾಗಾಗಿ ಬೆಂದಿರುತ್ತೆ ಅದು. ಇವಾಗ ನಾನು ಇದನ್ನು ಇಷ್ಟ ಪೋಲ್ ಮಾಡ್ಕೊಂಡು ತಗೊಂಬಿಡ್ತೀನಿ. ಇದು ಇನ್ನೂ ಗರಿಗರಿ ಬರ್ಬೇಕಂದ್ರೆ ಇದ್ರೊಳಗೆ ನೀವು ಸ್ವಲ್ಪ ಸಣ್ಣ ರವೆ ಮಿಕ್ಸ್ ಮಾಡ್ಕೊಂಡ್ರೆ ದೋಸೆ ಗರಿಗರಿ ಬರ್ತೈತಿ. ಇಲ್ಲಾಂದ್ರೆ ಇದು ಮೆತ್ತಗೆ ಬರ್ತಾವೆ ಅಷ್ಟೇ. ಈಗ ನೋಡಿರಿ, ಅದೇ ಹೆಂಚಿಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಇನ್ನೊಂದು ದೋಸೆ ಹಾಕ್ಕೊಳಕತ್ತಾನೆ.
ಇದ್ರ ಮೇಲೆ ಮಾಮೂಲಿ ಆಗಲೇ ಬಿಟ್ಟಿದ್ವಲ್ಲ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮತ್ತೆ ಸ್ವಲ್ಪ ನಾವು ಮ್ಯಾಲೊಂದು ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಮತ್ತೊಂದು ನಿಮಿಷ ಬೇಯಕ್ಕೆ ನೋಡ್ರಿ. ಈಗ 1 ನಿಮಿಷ ಆಯಿತು. ದೋಸೆ ಬಿಟ್ಟಿದ್ನಲ್ಲ, ಇವಾಗ ಇದನ್ನು ತಿರುಗಿ ಹಾಕ್ಕೊಳ್ಳೋದು. ಆಗಲೇ ಹಂಗೆ ತೆಗೆದು ಹಿಂಗೆ ತಿರುಗಿ ಹಾಕ್ಕೊಳ್ಳೋದು. ನೋಡ್ರಿ, ತಿರುಗಿ ಬೇಯಿಸಿದ್ವಲ್ಲ, ಹಿಂಗಾಯ್ತು. ಈಗ ಇದನ್ನು ನಾವು ತಕ್ಕೊಂಬಿಡೋಣ. ಎರಡು ಕಡೆ ಹಿಂಗಾಯ್ತು ನಮ್ಮ ದೋಸೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದು ಸತ ಟ್ರೈ ಮಾಡಿರಿ. ಇವೆಲ್ಲ ಕೆಲವೊಂದನ್ನು ನೋಡೋಕ್ಕಿಂತಲೂ ನಾವು ಮಾಡಿ ತಿಂದಾಗಲೇ ಅದರ ಮಜಾ ಗೊತ್ತಾಗೋದು, ಅದರ ಟೇಸ್ಟ್ ಕೂಡ ಗೊತ್ತಾಗೋದು. ನೋಡಿರಿ, ಥ್ಯಾಂಕ್ ಯು. ನೀವು ಮಾಡಿ ಟ್ರೈ ಮಾಡಿರಿ, ತಿನ್ನಿರಿ. ತಿಂದಮೇಲೆ ಟೇಸ್ಟ್ ಹೆಂಗೆ ಬಂತು ಅಂತ ಅವಾಗ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು. ಗುಡ್ ನೈಟ್ ಎಲ್ರಿಗೂ.